ಗಾಳಿ ಕುಂದ್ರಾಗ ಭಾಳ ಇಷ್ಟ ರೀ ಅವ್ರಿಗೆ ಮಕ್ಕೊಳ್ಳೋದು ನಿದ್ದೆನೂ ಬರೋಂಗಿಲ್ಲ ಆ ನಮೂನಿ ಇದು ಕರ್ಸಕ್ಕೆ. ಈಗ ನೋಡ್ರಿ ಊಟ ಮಾಡಾಕತ್ತೀವಿ. ಚಪಾತಿ ಬೆಂಡೆಕಾಯಿ ಫ್ರೈ ಆಯ್ತಾನು. ಏನವು ನನಗೋಗ್ಬಿಡು ಮಮ್ಮಿ, ನಂಗೋಗ್ಬಿಡು, ನಾನು ಮಾಡ್ತೀನಿ. ಹ್ಞೂ ಕಲಿ ನೋಡ್ರಿ ಎಷ್ಟು ನೀಟಾಗಿ ಹೆಚ್ಚನ. ನಾವು ಹೆಚ್ಚದಂಗೆ ಹೆಚ್ಚನ ಬಂಗಾರ ತಿಂಗಳು 2 ತಿಂಗಳು 3 ತಿಂಗಳು ಅಂದ್ರೆ ನಾ ಇದನ್ನ ಹೊಗೆ ಹಂಗೆ ಬಿಡ್ತೈತಿ. ಬರತ್ಲೆ ಹೋಗಿ ಬಾ ಅಂದ್ರೆ ಅವ್ರ ಕೈ ಮೇಲೆ ಹತ್ಕೊಂಡ್ ಬಂದ್ಕೊತೈತಿ. ಒಂದು ತಾಸು ನಮ್ಗೆ ಯಾಕಾಗಲ್ಲ. 6 ಗಂಟೆ ಆದ್ರೆ ನನಗೆ ನಮ್ಮ ಮನ್ಸರ ಜವಾಬ್ದಾರಿ ಇದ್ದರಿಗೆ ಎಚ್ಚರಕ್ಕವು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಏನಿದೆ, ಎಲ್ಲರೂ ಆರಾಮಿಲ್ಲ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದವ್ರಿ. ಬರೀ ಇವತ್ತಿನ ನಾನು ವ್ಲಾಗ್ ಶುರು ಮಾಡ್ಕೊಳ್ತೀನಿ. ಎಷ್ಟೋ ದಿನಗಳ ನಂತರ ಮತ್ತೆ ನಾನು ವ್ಲಾಗ್ನ ಫೇಸ್ ಕೊಟ್ಟು ವ್ಲಾಗ್ ಶುರು ಮಾಡ್ಕೊಂಡಿರೋದು. ಕ್ಯಾಮ್ರಾಕ ಫೇಸ್ ಕೊಟ್ಟಿರೋದು. ಈ ಒಂದು ವಾರ ಮಾತ್ರ ಹೆವಿ ಬಿಸಿಲೈತಿ, ಸಿಕ್ಕಾಪಟ್ಟೆ. ಅದೆಂಥ ಬಿಸಿಲು ಅಂದ್ರೆ ನಾವು ಈ ಕಡೆದವ್ರು ತಡ್ಕೋತೀವಿ ಬಿಸಿಲಿಗೆ. ಬಟ್ ನಮ್ಗೆ ಇನ್ನೂ ಬಿಸಿಲು ಅನ್ಸಾಕತ್ತೈತೆ. ಯಾವ ಮಟ್ಟಿಗೆ ಇದ್ದೈತಿ ನಿಮಗೆಲ್ಲ ಗೊತ್ತೇ ಇರ್ತಾ. 49 ಬಂದೈತಿ. ಇನ್ನೂ ಜಾಸ್ತಿ ಇರುತ್ತೆ ಅಂತ ಹೇಳತ್ತಾರ ಮೇ ಒಳಗೆಲ್ಲ. ನಿಜ ಹೇಳ್ತೀನಿ, ಒಂದು ಕ್ಷಣ ಒಂದು ಅಡುಗೆ ಮಾಡೋಕೆ ಇರೋಕ್ಕಾಗಲ್ಲ. ಅಡುಗೆ ಮನ್ಯಾಗ ಫ್ಯಾನ್ ಬಿಟ್ಟು ಹೋದ್ವಿ ಅಂದ್ರೆ ನಮ್ಮ ಜೀವ ಉಳಿಯಲ್ ಬಿಡ ಅನ್ನೋ ಮಟ್ಟಿಗೆ ಜಡ ಐತಿ. ಆ ಕಡೆ ಬರೀ ತಲೆಯೆಲ್ಲ ಗೌತ್ಕೊಂಡು ಒಂಥರ ಟೋಟಲಿ ಬ್ಯಾಸ್ಗಂತರ ಬೇಸರ ರೀ. ಏನೊಂದು ಕೆಲಸ ಮಾಡೋಕೆ ಮನಸ್ಸಿರೋದಿಲ್ಲ. ಅನಿವಾರ್ಯ 3 ಹೊತ್ತು ಅಡುಗೆ ಏನಾದರೂ ಒಂದು ಮಾಡ್ಕೊಂಡು ತಿನ್ನೋದು, ಕುಂದ್ರೋದು ಇಷ್ಟ ಆಗ್ಬಿಟ್ಟೈತಿ. ಆಮೇಲೆ ಸ್ವಲ್ಪ ನನಗೂ ಆರಾಮನೇ ಇದ್ದಿಲ್ಲ ರೀ ಸ್ವಲ್ಪ. ಹಾಗಾಗಿ ಯಾವುದಕ್ಕೂ ಏನು ಮಾಡೋಕೆ ಮನಸ್ಸೇ ಇರಲಿಲ್ಲ. ಹಂಗಾಗಿ ಬಿಟ್ಕೊಂಡು ಕೂತ್ಬಿಡುತ್ತೆ. ನಮ್ಮ ಬಿಟ್ಟು ಅಲ್ಲೇ ಹೋಗಿ ಅದು ಪಂಜರದಾಗ ಇರುವಲ್ರಿ. ಈಗ ಪಂಜರ ಬಿಟ್ಟು ಹೊರಗೆ ಬಂದ್ಬಿಡ್ತೈತಿ, ತಾನೇ ಬರ್ತೈತಿ. ಮತ್ತೆ 2 ದಿನ ಒಟ್ಟ ಬರ್ತಿದ್ದಿಲ್ಲ, ನಾವೇ ಕರ್ಕೊಂಡು ಬರ್ತಿದ್ದಿಲ್ಲ. ಈಗ ನಾವು ಕರ್ಕೊಂಡ್ರೆ ಬರಲ್ಲ, ತಾನಾಗೇ ಬರ್ತೈತೆ ರೀ. ನಮ್ಮ ಬಡಿ ನಾವು ಒಳಗಿದೆ, ನಾವೇನು ಕೆಲಸ ಮಾಡ್ತಿರುವಾಗ ತಾನು ಆಡ್ಕೊಂಡು ಆ ಕೊಕ್ಕು ಹಿಡಿದು ಅದು ಎತ್ಕೊಂತೇನೆ ರೀ. ಮೇಲೆ ಎತ್ಕೊಂಡು ಬಂದ್ಬಿಡ್ತೈತಿ ಹೊರಗೆ. ಇವತ್ತು ಬೆಳಗ್ಗಿಂದ ಅಂದ್ರೆ 2-3 ಸರಿ ಹೊರಗೆ ಬಂದೈತಿ. ಈಗಿನ ತಾನಾಗೆ ಹೊರಗೆ ಹೋಗಿ ಅಲ್ಲಿ ಸೀರೆದು ಒಂದಷ್ಟು ಇಟ್ಟಿದ್ದಲ್ರಿ. ಅಲ್ಲೊಂದು ದೊಡ್ಡ ಬಾಕ್ಸ್ ಇಟ್ಟಿ ನಾನು, ಕವರ್ಸ್ ಅದು ಇದೆಲ್ಲ ಬೇಕಾಗಿರೋದನ್ನ. ಆ ರಟ್ಟಿನ ಬಾಕ್ಸ್ ಮೇಲೆ ಈ ಎಂಡಿಗೆ ಎಡ್ಜಿಗೆ ಕುಂತೈತ್ರಿ. ಅದೇ ಕಂಫರ್ಟ್ ಐತೆ, ಅದು ಜಾಗ ಕುಂತೈತಿ. ಅಲ್ಲೇ ಕುಂತು ನಿದ್ದೆ ಹೊಡೆಯಾಗೈತೆ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಂಡಿದ್ದೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡ್ರೆ ಪೂರ್ತಿ ನೋಡ್ಕೊಂಬರಿ. ಇವರಿಬ್ಬರು ಆಟ ನಡೆಸ್ಯಾರ. ನಿಜ ಹೇಳ್ತಾರೆ, ಮಕ್ಕಳು ಗ್ರೇಟ್ ರೀ. ಇಂಥ ಸಮ್ಮರ್ ಹಾಲಿಡೇ ಅಂದರು ಎಲ್ಲೂ ಅಲ್ಲೋಗೋಣ ಇಲ್ಲೋಗೋಣ ಏನೋ ಒಂದು ಕಿರಿಕಿರಿಕೊಟ್ಟಿಲ್ಲ. ಮನೆಯೊಳಗೆ ಇಷ್ಟ ಮನೆ ದೊಡ್ಡ ಪ್ರಪಂಚ ಇದಾವೆ, ದೊಡ್ಡ ಪ್ರಪಂಚ ಅವ್ರಿಗೆ. ಇದ್ರೊಳಗೆ ಇಬ್ಬರು ಹಿಂಗೆ ಆಡಾಡ್ತಾರೆ. ಹಿಂಗೆ ಆಡ್ತಾರೆ. ಒಂದು ತಾಸು ಹಿಂಗೆ ತಾಸು ಆಡಾಡ್ರೆ, ಒಂದು ಅರ್ಧ ತಾಸು ಆಡ್ತಾರೆ, ಒಂದು ತಾಸು 2 ತಾಸು ಜಗಳ ಹೊಡಿತಾರೆ. ದಿನದ್ದು ಜಾಸ್ತಿ ಹೊತ್ತು ಜಗಳ ಜಾಸ್ತಿ ಅವ್ರು ಮಾಡೋದು. ನಾನು ಬಿಡಿಸೋದು ನನ್ನ ಕೆಲಸ. ಜಗಳ ಜಾಸ್ತಿ ಆಡ್ತಾರೆ, ಆಡೋದು ಕಡಿಮೆ. ಒಟ್ಟಿನಲ್ಲಿ ಈಗ ಏನೋ ಗೊತ್ತಿಲ್ಲ, ಸ್ಲೋ ಮುರಿತದೆ ಇಬ್ಬರು ಆಟ ಆಡ್ತಾರೆ. ನಾನು ಈಗ ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ರೀ. ಕರೆಂಟ್ ಇದ್ದಿದ್ದಿಲ್ಲ ಬೆಳಗ್ಗೆಯಿಂದ. ಹಂಗೆ ಮಾಡಿದ್ರೆ ಮತ್ತೆ ಹಿಂದೆಲ್ಲ ಬೆವ್ತು ಬಿಡೋದು ಒಂಥರ ಈ ಕಿರಿಕಿರಿ ಅನಿಸ್ತೈತೆ. ಅದ್ರಾಗ ನಾವೆಲ್ಲ ಹಿಂಗೆ ತಲೆಗಿಂದನ ಬೆವ್ತು ಬಿಡ್ತೀವಿ. ಫುಲ್ ಕೂದೆಲ್ಲ ಹಸಿ ಚೂರು ಮನಸ್ಸು ಬರೋಲ್ಲ, ಸಮಾಧಾನ ಆಗೋಲ್ಲ. ಹಾಗಾಗಿ ಕರೆಂಟ್ ಬಂದ ಮೇಲೆ ಮಾಡ್ಬೇಕಂತೇಳಿ ತಡದೆ ನಾನು. ಈಗ 12ವರೆಗೆ ಬಂತು ಕರೆಂಟ್. ಮುಂಜಾನೆ ಹೋಗಿತ್ತು. ಹಾಗಾಗಿ ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ. ಬರೀ ಮುಂಜಾನೆ ಅಡುಗೆ ಮಾಡಾಕ್ತೀನಿ. ಯಜಮಾನ್ರಂದ್ರು ಅನ್ನ ಮಾಡಿ ಎಗ್ ರೈಸ್ ಮಾಡೋಣ ಅಂತಂದ್ರೆ ಎಗ್ ರೈಸ್ ಮಾಡಿಟ್ಟಿದ್ರೆ ಆಗಲ್ಲೇ. ಆಮೇಲೆ ಸ್ವಲ್ಪ ಊಟನೂ ಮಾಡಿ ಕಡಿಮೆ ಆಗುತ್ತಂತ ಚೂರು ಡಬ್ರಿ ಒಳಗಿಟ್ಟಿಂದ ಉಳ್ಳಾಗಡ್ಡಿ ಎಲ್ಲ ಹೆಚ್ಚಿದ್ದೀನಿ ಎಗ್ ರೈಸಿಗೆ. ಅವ್ರೇನೋ ಆಟ ಪಪ್ಪ ಮಾಡ್ತಾರಲ್ರಿ ಪಾರ್ಸಲಿಂದ ಅದು ಇದು ಚಾದ ಆಟ ಆಡತ್ತಾರ ಅವರು. ಚಾ ಅಂಗಡಿ ಬರೀಲಿ ನಮ್ಮಿಟ್ಟು ಇಲ್ಲೇ ಎಲ್ಲ. ಹಾಗಾಗಿ ಅದನ್ನ ಹೊರಗೆ ಜಾಸ್ತಿ ಹಾಕಲ್ರಿ ನಾವು. ಇಲ್ಲಿ ಕುಂತ ನೋಡ್ರಿ. ಯಾಕೆ ಇಲ್ಲಿ ಕುಂತಿ ಬಂದು? ಹಾಂ, ಜಾಗ ಚಲೋ ಸಿಕ್ಕೈತೆ ನಿಂಗೆ? ಚಲೋ ಸಿಕ್ಕೈತಿ. ಟಿಕ್ಲೇಸ್ ತಣ್ಣಿಗೆ ಒಂದು ಸುಂದ್ರಿ ಮಾಡಿ
ನೋಡ್ರಿ ಈಗ ಬಂದ್ರು ಅವರು ಬರತ್ಲೆ ಹೋಗಿ ಬಾ ಅಂದ್ರೆ ಅವ್ರ ಕೈ ಮೇಲೆ ಹತ್ಕೊಂಬಂದು ಕೂತೈತಿ 1 ತಾಸು ಆತ್ರಿ ಅದು 1 ತಾಸು ಮೇಲೆ ಆತದ ಹೊರಗೆ ಬಂದು ಮೋಸ್ಟ್ಲಿ ಹಸ್ಕೊಂಡಿರ್ಬೇಕು ಅದು ಎಲ್ಲಿ ಹೋಗಿ ತಿನ್ನಕ್ಕಿಲ್ಲಲ್ಲ ಅದಕ್ಕೆ ಟೈಮ್ ಸಂದಿರಂತರಿಪ್ಪ ಏನು ತಂದು ಕೊಡು ನನ್ಗೆ ಮೊದಲು ಏನು ತಂದು ಕೊಡು ತಡ್ರಿ ತೊಳೆದು ಕೊಡ್ಬೇಕಂತ ಬ್ಯಾಡ್ ಮೆಣಸಿಕಾಯಿ ಬಿ ಕೊಡ್ಬೇಡ್ರಿ ತಿನ್ನಲ್ಲ ಅಂತ ಮೆಣಸಿಕಾಯಿ ಬ್ಯಾಡ್ರಿ ಕೊಡ್ಬಾರ್ದಂತ ಸುಮ್ಮನಿರು ಕಮೆಂಟ್ ಮಾಡ್ರಿ ಮೆಣಸಿಕಾಯಿ ಕೊಡ್ಬಾರ್ದಂತ ಹೇಳ್ಯಾರ ಏನಿಂದ ಅದನ್ನು ಕೊಡ್ಬೋದು ಅದ ಇದು ಅಂತಿಲ್ಲ ನಾವು ಬೆಳೆಸಂಗಿರ್ತಾವ ಮಕ್ಕಳು ಆತು ಪ್ರಾಣಿ ಆತು ಪಕ್ಷಿ ಆತು ಬೇಡ ಅದು ತೊಳೆದು ಕೊಡ್ಬೇಕು ಮತ್ತು ಕೀಟನಾಶಕ ಇರ್ತಾವು ಸಣ್ಣ ಪಾಪು ಇನ್ನು ಅದಕ್ಕೆ ಮತ್ತು ನಮ್ಮ ಮಕ್ಕ ತಗೊಂಡು ಬಂದಿದ್ದು ನಾನು ಅಂತ ಪರಿ ಏನು ಮಾಡಬೇಡ ಜಾಸ್ತಿ ಆಗತ್ತಾ ಬೆಂಡೆಕಾಯಿ ಕೊಡಂತ ಅದು ಬೆಂಡೆಕಾಯಿ ಇಷ್ಟ ಅಂತ ಯಾಕಂದ ಅಷ್ಟು ತೊಳೆದು ಕೊಡಿ ಇದೊಂದನ್ನು ಒಳಗು ಇಲ್ಲೇ ಹೋಗಲ್ಲ ಬಿಸಿಲೈತಿ ಇಲ್ಲಿ ನೋಡ್ರಿ ಬೆಂಡೆಕಾಯಿ ತಿನ್ನಾಗತ್ತೈತಿ ಬೆಂಡೆಕಾಯಿ ಸುಂದ್ರಿ ಅದು ಬೇಡ ನಿಮ್ಗೆ ಡ್ರಾಯಿಂಗ್ ತೆಗಿಯಕ್ಕೆ ಚಂದ ಅದಾವು ವೆಜಿಟೇಬಲ್ಸ್ ನೋಟ್ಸು ದಿನ ತರ್ತೀಯಲ್ಲ ನೀನು ಹಾಕಕ್ಕೆ ಅದಕ್ಕೆ ಒಂದು ನೋಟ್ಸ್ನ ಹಾರ್ಕೊಂಬಾರು ಇಶ್ಯೂ ಮಾಡಿರ್ತವೆ ಮುಂದಕ್ಕೆ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ನೋಡ್ರಿ ನೀವು ಮೊಸರು ಅಂತ ನಾನು ಹಾಲು ಮಾಡಿದ್ದೆ ಅದನ್ನ ಅರ್ಧ ಲೀಟ್ರ್ ನಂಗೆ ನೀನು ಹಾಲು ಹೇಳ್ಬೇಕಂತ ಮಾಡಿದ್ದೆ ಕುಡಿಯಾಕ ಇಲ್ಲಿ ನೋಡ್ರಿ ಅರ್ಧ ಲೀಟ್ರ್ ಮೊಸರು ತಂದು ಮಜ್ಜಿಗೆ ಮಾಡ್ಯಾರ ಮಸಾಲೆ ಮಜ್ಜಿಗೆ ಮಸ್ತ್ ಆಗೈತಿ ಏನೇನು ಹಾಕಿರೋದಕ್ಕೆ ಶುಂಠಿ ಹಾಕಿರ ಬೆಳ್ಳುಳ್ಳಿ ಹಾಕಿರ ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣ್ಸಿಕಾಯಿ ಕುಟ್ಟ್ಯಾರಿ ಕುಟ್ಟಿ ಹಾಕಿ ಮಜ್ಜಿಗೆ ಮಾಡ್ಯಾರ ಮಸಾಲೆ ಕೊತ್ತಂಬರಿ ಇನ್ನು ಸಣ್ಣ ಆಗಿಲ್ಲ ಅರ್ಧ ಮೆಣಸಿನ ಸಣ್ಣ ಜೀಜಿಂದ್ರಿ ಸರ್ ಬಂತು ನೋಡಿ ಬಂತಿಲ್ಲ ಬಾಯಿಗೆ ಈಗ ಅಂತೆಲ್ಲ ಕುಡಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತೆ ಸೂಪರ್ ಈ ಬಿಸಿಲಿಗೆ ಎಷ್ಟು ತಣ್ಣಂದ್ರೆ ನಾನು ತರ್ತಿದ್ದಿಲ್ಲ ಅಲ್ಲಿ ಮಜ್ಜಿಗೆ ಮೇಲೆ ಎಲ್ಲಿ ಶೇರ್ ಆಗ್ತಿಲ್ಲ ಹೊತ್ತು ಬೇಕಾದ್ರೆ ಎಲ್ಲಿ ಮಜ್ಜಿಗಿಲ್ಲ ಅಂತ ಅಂದ್ರೆ ನನಗೆ ಯಾಕೆ ಮಜ್ಜಿಗೆ ಚಟ ಆಗುತ್ತೆ ಎಲ್ಲ ಇತ್ತಲ್ಲ ಮನ್ಯಾಗ ನಿನ್ನೆರ ಮಜ್ಜಿಗೆ ಸರ ಉಂಡ್ರೆ ಮಜ್ಜಿಗೆ ನೆನಪಾಗಿತ್ತು ಹೊಳ್ಳಿ ಇವತ್ತು ಮುಂಜಾನೆ ನಾಷ್ಟ ಮಾಡಲಿಲ್ಲ ಹೊಟ್ಟೆಗೆ ಹಾಕೊಂಡ್ರೆ ಶಾಂತ ಆಗುತ್ತೆ ಸಮಾಧಾನ ಆಗುತ್ತೆ ಮತ್ತೆ ಅಡುಗೆ ಮಾಡ್ಕೊಂಡ್ಬಿಟ್ಟೆ ನೀರಾಗುತ್ತೆ ಮೈಯಾಗ ಹೈಡ್ರೇಷನ್ ಆಗುತ್ತೆ ಬಾಡಿ ಊಟ ಹೋಗಲ್ಲಿ ಊಟ ಬಿಸಿಲಿಗೆ ಹೌದಿಲ್ಲ ಮನೆ ಬರೀ ತಂಪಾದ ಕೋಲ್ಡ್ ಡ್ರಿಂಕ್ಸ್ ಅನ್ನ ಮಜ್ಜಿಗೆ ಸಾರನ್ನ ಸ್ವಲ್ಪ ಅಂಬಾಶಗಣಿ ಅದು ತಂಪಿರುತ್ತೆ ತಿನ್ಬೇಕು ಅದನ್ನು ನೀವು ಒಂದು ವರ್ಷ ತೆಗೆದ ಬಂದಿತ್ತು ನಿಮ್ಮ ಮಮ್ಮಿ ಭಾರಿ ಮಾಡಿದ್ಲಪ್ಪ ಮೊಸರನ್ನ ದಾಳಂಬ್ರಿ ದ್ರಾಕ್ಷಿ ಹಾಕಿ ಅವಾಗೆಲ್ಲ ಹೊಸ ಸಂಸಾರ ಎಲ್ಲ ಮನಿತ ಒಬ್ಬನ ಮಗ ಇದ್ದಲ್ಲ ಭಾಳ ಚಂದ ಇತ್ತು ಅವಾಗ ಈಗೆಲ್ಲ ಕತ್ತೆ ಆಗ್ಬಿಟ್ಟದ ಏನು ಮಾಡ ನಾನು ಮಾಡೋಕೆ ಮಾಡಿದ್ದೆ ಮತ್ತು ಬಂದು ನೀನು ಮಜ್ಜಿಗೆ ಸಾರು ಹೋಗಿಕೊಂಡಾರ ಮೊಸರನ್ನ ಮಾಡೋಣ ಅಂತೇಳಿ ನಾನು ಅನ್ನ ಮಾಡಿಟ್ಟು ಮೊಸರು ತರಿಸಿದ್ದು ಉಳ್ಳಾಗಡ್ಡೆ ಹಾಕಿ ಒಗ್ಗರಣೆ ಕೊಟ್ಟು ಜೀರಿಗೆ ಸಾಸಿವೆ ಹಾಕಿ ಆರಕ್ಕೆ ಬಿಟ್ಟು ಒಗ್ಗರಣೆನ ಅನ್ನನ ಆರಿಸಿ ಮೊಸರು ಹಾಕಿ ಕಾಳುಗಳನ್ನು ಹಾಕಿ ದಾಳಂಬ್ರಿ ದ್ರಾಕ್ಷಿ ಸೂಪರ್ ಆಗತ್ತೆ ಮೊಸರನ್ನ ಆಗ್ಬಿಡುತ್ತೆ ಅವ್ರನ್ನ ಕೊಟ್ಬಿಟ್ಟು ಅದ್ರಾಗ ಕೊಡೋದ್ರಾಗ ಹೆಜ್ಜೆ ಹೆಟ್ಟದ್ರಾಗ ಮಗನ ಯಾರಿಂದ ತರ ಮನೆ ಇಲ್ಲ ನಾವಲ್ಲ ಹ್ಞೂ ಹೊಲ್ಸ ಹೊಡೆದು ಬಿಡ್ತೀನಿ ಈಕಿ ನೋಡ್ರಿ ಈಕಿ ನಮ್ಮಿಟ್ಟು ಏನು ಮಾಡ್ಯಾಳ್ರಿ ಅಲ್ಲೇ ಇಸಿ ಮಾಡ್ಯಾಳ ಅಲ್ಲಿ ಇಸಿ ಮಾಡಿತಾ ಬಂದು ತಂದ ಬೌಲ್ನಿಂದ ಬಿಟ್ಟು ಪ್ಲೇಟ್ನ ತಿನ್ನಾಗತ್ತೆ ಬಂದು ಅದು ಕೊಟ್ಟು ಖಾಲಿಗೆ ಹಿಡ್ಕೊಂಡು ತಿನ್ಬೇಕು ಅದು ಏನೋ ಕೊಟ್ಟರೆ ಖಾಲಿ ಹಿಡ್ಕೊಂಡು ತಿನ್ಬೇಕು ಅದು ಗಾವಾಗಲ್ಲ ಅವು ಹಂಗೆ ದಬ್ಬಿಟ್ಟು ಬಂದ್ಬಿಡ್ತೈತಿ ಚಲ್ಲಿ ಇತ್ತಾಗ ಗಟ್ಟೆ ಪ್ಲೇಟಿಗೆ ಇವತ್ತು ಪಂಜರದಾಗ ಇಲ್ಲಿ ನೋಡು ಬರೀ ಹೊರಗೈತಿ ಹೊಂಟ್ಲ ಅಲ್ಲೇ ತಗೋಕಳೀಗ ಬಿಟ್ಟು ಹೋಗ್ಬೇಕನ್ನ ಅಪೇಕ್ಷೆ ಇಲ್ಲ ಅದಕ್ಕೆ ಫುಲ್ಲನೇ ಇರ್ತೀವಿ ಮಾತ್ರ ಡೋರ್ ಹಾಕಿದ್ವಿ ಇದಾ ಹಿಂಗೆ ಇರುತ್ತೆ ಡೋರ್ ಓಪನ್ ಫುಲ್ ಮುಂಜಾನೆಯಿಂದ ಓಪನ್ ತಾನು ಯಾವಾಗ ಹೊರಗೆ ಬಂದೈತೆ ಅವಾಗ ನಂಗೆ ಡೋರ್ ಓಪನ್ ಐತಿ ಆತ ಹೊರಗೆ ಬಂತ ನಮ್ಗೆ ಸ್ವಲ್ಪ ತ್ರಾಸ ರೀ ತಾನು ಆಫ್ ಮಾಡ್ಕೊಂಡಿರ್ತೀವಿ ನಾವು ಜಳದ ಇರೋಕ್ಕಾಗಲ್ಲ ಆದ್ರೆ ರೆಕ್ಕೆ ಆದ್ರೆ ಫಾಸ್ಟ್ ಇಟ್ಟಿರ್ತೀವಿ ನಮ್ಮ ಏನಾಗಿ ಅದು 3 ಪಾಯಿಂಟಿಗೆ ಇಟ್ಟಿರ್ತೀವಿ ಹಂಗಾಗಿ ಇದು ಹೊರಗೆ ಬಂದ್ರೆ ನಮ್ಗೆ ತ್ರಾಸ ಆಗ್ತದೆ
ಆದ್ರೆ ಅದಕ್ಕೆ ಒಳಗಿಟ್ರೆ ನಮಗೆ ಬೇಜಾರಾಗುತ್ತೆ ಒಳಗೈತಲ್ಲ ಅಂತೇಳಿ ಏನು ಮಾಡ್ಬೇಕು ತೊಗೊಂಡೋಗಿನ ತರಕಾರಿ ಅಲ್ಲಿ ಅಡುಗೆ ಏನು ಮಾಡ್ಬೇಕು ನೀವೇ ಕಮೆಂಟ್ ಮಾಡಿ ಹ್ಞೂ ಹೌದು ನೋಡ್ರಿ ನಮಗೆ ಸಾಕಾಗೋದು ಹ್ಞೂ ಇದಕ್ಕೆ ಸಮ್ಮರ್ ಅಲ್ಲೇಕ ಅವ್ರ ಅಜ್ಜಿ ಊರು ಹೋಗತ್ತಿಲ್ಲ ಅವ್ರ ದಿನ ಫೋನ್ ಹಚ್ಕೊಳ್ತಾರೆ ಅಮ್ಮ ಯಾರು ಚಲೋ ಇದು ಇಲ್ಲದನ್ನಲ್ಲ ಮಗ ಸಣ್ಣ ಮಗ ಅಲ್ಲೇ ಹೊಡೆದಾಟ ಬಡದಾಟ ಅವ್ನು ಹೇಳಕ್ ಹೋಗ್ಲೆ ಅವ್ರ ಅಜ್ಜಿ ಊರಿಗೆ ಹೋದ್ರೆ ಒಂದು ಒಕ್ಕಿರೋರೆ ಬಿಟ್ಟು ಇವ ಅಂತೂ ಹಾಲ್ಡೆ ಕೊಡೋದು ಮೊದಲೇ ಹೇಳ ಅವ್ರ ಅಜ್ಜಿ ಹೋಗಂಗಿಲ್ಲ ಅಂತ. ಬಿಡು 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 ಹೊಂಟೈತೆ ಬಿಡೋದು ಎಲ್ಲೇ ಹೋಲತ್ತಾಗ ಆಟ ಆಡ್ತೈತೆ ಒಂದ ಹೋಲ್ರಿ ಅಂತ ಅವ್ರ ಅಜ್ಜಿ ಊರು ಹೋಗ ಅದಕ್ಕೆ ಹಿಂಗೆ ಒಂದು ಬಂದಿತ್ತು ಅದ್ರ ಜೊತೆ ಇಲ್ಲ ಆಟ ಆಡ್ತಾರೆ ಅವ್ರಿಗೆ. ಬಿಡಪ್ಪಾಜಿ ಹೋಲಿ ಡೋರ್ ತೆಗಿ ಹೋಗಲ್ಲ ಅದು ತರಕಾರಿ ಮಿಟ್ಟು ಫಸ್ಟ್ ಟೈಮ್ ಅವ್ರ ಮಮ್ಮಿ ಮೇಲೆ ಹತ್ತೈತ್ರಿ ಅದು ಕಿವ ಬಂದು ಕುಯ್ 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 ಅನ್ನಕತ್ತೈತಿ ಏನಾಗೈತಿ ವಿಚಾರ ಇರ್ತೈತೆ ನೋಡಿ ನನಗೆ ವಿಷಯ ಆಗತ್ತೈತಿ ಏನು ಹೇಳಕತ್ತೀವ ಸುಂದ್ರಿ ಅಕ್ಕಿಯೇನ ಇರ್ತೀಯ ಅಕ್ಕಿ ಇರ್ತೀಯ ಬಿಡ್ಲ ನನಗೆ ಇಲ್ಲಿ ಚುಟ್ಟುತ್ತ ಚಂದ ಬಂದೈತ ಏನು ಹೇಳ್ತಿ ಮೊಸರು ಮೊಸರಿನ ಬರ್ಸ್ಕೊಂಡಿಲ್ಲ ಐ ಲವ್ ಯು ಐ ಲವ್ ಯು ಹ್ಞೂ ಐ ಲವ್ ಯು ಅಮ್ಮು ಮಾಡಿ ವರ್ಷದವ್ರು ಯಾರನ್ನ ಬಾಯ್ ಬಂಗಾರಿ ಕೊಡು ನೀ ಕೊಡು 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 ಕೊಡ್ತು ಕೊಡು ಇನ್ನ ಕೊಡು ಪಪ್ಪಿ ಕೊಡು ಇನ್ನೊಂದು ಕೊಡು ಪಪ್ಪಿ ಕುಯ್ ಅಲ್ಲ ಪಪ್ಪಿ ಕೊಡು ಈಗ ನೋಡ್ರಿ ಮಧ್ಯಾಹ್ನದ ಊಟ ರೆಡಿ ಆಗಿತ್ತು ಊಟ ಮಾಡಕತ್ತೀವಿ ಸರಿ ಕಣಮ್ಮ ಎಗ್ ರೈಸ್ ನಾನಾ ಖಾಲಿ ಮಾಡಿದೆ ಆ ಚಕ್ಲಿನ ಚಲೋ ಅದ ಹೊಸ ಟೇಸ್ಟ್ ಅವ್ರಿಗೆ ಲೈಕ್ ಆದಂಗೆ ಇಲ್ಲವ ಅವ್ರು ಲೈಕ್ ಐತ್ರ ಅವ್ರು ತಿನ್ನವ್ರು ಯಾರಿಗೆ ಇಷ್ಟ ಆಗೈತೆ ಅದು ಯಾರಿಗೆ ಇಷ್ಟ ಆಗಿಲ್ಲ ನನಗೆ ಇಷ್ಟ ಅಲ್ವಪ್ಪ ಇವನ್ಗೆ ಅವು ಡಾಣಿವು ಇಷ್ಟ ನನಗಿಷ್ಟ ದಾಳಿಂಬೆ ಮತ್ತು ಅಕ್ಕಿ ಅಕ್ಕಿ ಅದು ಇಷ್ಟ ನನಗೆ ಇಷ್ಟ ಜೋರು ಐತೆ ಆಟ ಈಗ ಹೊಟ್ಟಿಗೆ ಬಿದ್ದೈತಿ ಆಟ ಆಡ್ತೈತಿ ಕಾಲು ಕಡ್ಕೊಂಡು ರೆಕ್ಕೆ ಕಡ್ಕೊಂಡು ಏನು ಆಟ ಆಡ್ತೈತಿಯಪ್ಪ ಮತ್ತೆ ಏನೋ ತಿಂದಿಂದ ಬಾಯಿನ ಹಿಂಗೆ ಮಾಡ್ತೈತೆ ಅದು ಮೂಗನ್ನ ಬಾಯಿನ ವರ್ಷ ಆಮೇಲೆ ಅದ್ ಬಾಜುನ ನೀರು ಇಟ್ಕೊಂಡು ಹಿಂಗೆ ಸ್ವಲ್ಪ ಕಾಲಿ ನೀರು ತಗೊಂಡು ಹಿಂಗೆ ಬರ್ಸ್ಕೊತೈತಿ ಮುಟ್ಟಿ ಹಿಂಗೆ ಮಾಡ್ಕೊತೈತೆ ಅದು ಸೊಡ್ಡಿ ನೀರಾಗ ಎದ್ದಿ ತನು ತಂಗಿ ಅದು ಪಪ್ಪ ನೀನ್ ತಗ ನೀವು ಗಮ್ನ್ಯಾವ ನೀನ್ ತಗ ಹಿಂಗೆ ಹಾಕೊಂಡು ಹಿಂಗೆ ಹೊರಟಿಲ್ಲ ನಿನ್ ಥರ ಅಂತ ಇವನಂತಾರ ಮಮ್ಮಿ ನಮ್ಮ ಮನೆ ನೀವು ಒಬ್ಬಕ್ಕೆ ಹೆಣ್ಮಕ್ಳು ಇದ್ದಲ್ಲ ನಮ್ಮ ಮನೆಗೆ ಇಬ್ಬರು ಹೆಣ್ಮಕ್ಳಾದ್ರು ಅವಳು 3 ಮಂದಿ ಗಂಡು ಮಕ್ಳು ಅಂತ ಕೆಂಪಿ ಅಂತಾನೆ ಮಿಟ್ಟು ಸೇರಿಸಿ ಮಿಟ್ಟು ಹುಡುಗಿ ಬಂದೈತಲ್ಲ ಹುಡುಗಿ ಅದ ಹ್ಞೂ ಸೊಬ್ಬ ಹಬ್ಬಕ್ಕೆ ಇದ್ದೆ ಅದೊಂದು ಅದಕ್ಕೊಂದು ಹೆಸರು ಇಡ್ರಿ ಅದಕ್ಕೆ ನೀವು ಹೆಣ್ಣು ಅಂತ ಅನ್ಕೋತೀನಿ ಎಲ್ಲ ಹೆಣ್ಣು ಅಂತ ಸೀತಾ ಸ್ನೇಹಿತರೆ ಈಗ ನೋಡ್ರಿ ಮಧ್ಯಾಹ್ನ ಊಟ ಎಲ್ಲ ಆಯಿತು ಬಾಂಡೆ ಇಟ್ಟೀನಿ ಬಾಂಡೆ ತಿಕ್ಕಬೇಕಂತ ಮಾಡಿದೆ ಸಿಕ್ಕಾಪಟ್ಟೆ ಅರ್ಜೆಂಟ್ ಆಯ್ತು ಅಲ್ಲಿ ಕೂತ್ಕೊಂಡು ಅಷ್ಟೇ ಅದಾವೆ ಬಾಂಡೆ ಬಾಳೆಲ್ಲ ಮತ್ತು ಈಗ ಮಧ್ಯಾಹ್ನದ ಅಷ್ಟೇ ಅವಷ್ಟೇ ತಿಕ್ಕೊಂಬರತ್ಲೆ ಪೂರ್ತಿ ತಲೆ ಎಲ್ಲ ತೊಯ್ತೈತಿ ಏನು ಅಷ್ಟು ಅರ್ಜೆಂಟ್ ಐತಿ ಇಲ್ಲಿ ಹಾಗಾಗಿ 5 ಗಂಟೆಗೆ ಟೈಮಿಂಗ್ ಹಿಂಗೆ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ವಿ ಸಮ್ಮರ್ ಹಾಲಿಡೇ ರುಟೀನ ಹಿಂಗೆ ಆಗ್ಬಿಟ್ಟು ನಮಗೆ ಹಾಗಾಗಿ 5 ಗಂಟೆಗೆ ಎದ್ದು ಬಾಂಡೆ ತಿಕ್ಕೊಂಡು ಆವಾಗ ಬಟ್ಟೆ ಹೋಗಿದ್ದೀನಿ ಡೈಲಿ ಈಗ ಊಟ ಆದಮೇಲೆ ನೋಡ ಕೊಟ್ಟ ಮಲ್ಕೊಂಡಿದ್ದಿಲ್ಲ ಇವರು ಸುಟಿ ಕೊಟ್ಟಂಗಿಂದಾನೆ ಇವತ್ತು ಮಲ್ಕೊಂಡಾರೆ ಯಾಕಂದ್ರೆ ಗೊತ್ತಲ್ಲ ಇಬ್ಬರನ್ನು ಮಲ್ಕೊಂಡಾರೆ ಮಧ್ಯಾಹ್ನ ನಮ್ಮ ಮಿಟ್ಟು ಕೂಡ ಮಲ್ಕೊಂಡೈತಿ ಅವರು ಮಲ್ಕೊಂಡಾರ ಅವ್ರಿಗೆ 4 ಗಂಟೆ ಆಗಾಗ 10 ನಿಮಿಷ ಕಡಿಮೆ ಹೇಳ್ತಾರೆ ನಾನು 4:30 ಅಥವಾ 5 ಗಂಟೆಗೆ ಬಾಂಡೆ ತಿಕ್ಕಿ ಬಟ್ಟೆ ಒಗಿಬೇಕು ಮಜ್ಜಿಗೆ ಕುಡಿದು ಮುಚ್ಚಿಲ್ಲ ಹಂಗೆ ಹೋಗ್ಯಾರ ತನಗೆ ಒಂದು ಸೈಡ್ ಎಲ್ಲ ಬಾಂಡೆ ಎಲ್ಲ ಬೆಳಚೆ ಇಟ್ಬಿಡ್ರಿ ತಿಕ್ಕೊಂಡು ಬಟ್ಟೆ ಹೋಗಾಗ ಕೆಲಸ ಮುಗಿತೈತಿ ಸ್ವಲ್ಪ ಹೇಳಿದ್ದೆಲ್ಲ ನಿಮ್ಗೆ ಆಗಲ್ಲ ಪ್ಯಾಕ್ ಮಾಡೋದು ಅಂತ ಇಷ್ಟು ಪ್ಯಾಕ್ ಮಾಡಿ ಯಜಮಾನ್ರಿಗೆ ಹೋಗ್ತಾರೆ ಇದ್ದು ಅವಾಗ ಕಳಿಸ್ಬೇಕು ಪ್ಯಾಕ್ ಮಾಡಿ ಈ ರೀತಿ ಇರ್ತೈತೆ ನೋಡ್ರಿ ನಮಗೆ
ಬಟ್ ಕಾಲು ಸೊಡ್ಸಾರಿ ಈಗ ಅಷ್ಟು ಬಿಸಿಲೈತಿ. ಸ್ನೇಹಿತರೆ ನೋಡ್ರಿ ಟೈಮ್ 7 ಗಂಟೆ ಆಯಿತು. ಅಷ್ಟು ಕೆಲಸ ಮುಗಿತು ಸಂಜೆ. ಅದು ನಮ್ಮ ಮಿಟ್ಟುಗ ರಾತ್ರಿ ಊಟ ಕೊಡ್ಬೇಕ್ರಿ. ಈಗ ಸಂಜೆ ಕೊಟ್ಟಿದ್ದೆ ತಿಂದು ಆಟ ಆಡ್ತೈತೆ. ಅಲ್ಲೇ ಹೊರಗೆ ಇಟ್ಟಿವಿ. ಸಂಜೆ ಸ್ವಲ್ಪ ಹೊತ್ತು ಹೊರಗೆ ಬಿಟ್ಟಿರ್ತೀವಿ ರೀ. ಮತ್ತು ಬೆಳಿಗ್ಗೆ ಬಿಸಿಲಿಗೆ ಸ್ವಲ್ಪ 1 ತಾಸು ಬಿಸಿಲಿಗೆ ಬಿಟ್ಟಿರ್ತೀನಿ. ಸಂಜೆ ತಂಪತ್ತಾಗತ್ತಲ್ರಿ ಅವಾಗ ಸ್ವಲ್ಪ ಬಿಟ್ಟಿರ್ತೀನಿ 1 ತಾಸು 1.5 ತಾಸು. ಮಿಕ್ಕಿ ಟೈಮ್ ಎಲ್ಲ ಇಲ್ಲಿ ಅಲ್ಲಿ ಆಡ್ತೈತಿ. ಆದ್ರೆ ನಿಜ ಹೇಳ್ತೀನಿ ಅಲ್ಲಿ ಹೊರಗೆ ಬಿಡೋದು ಭಾಳ ಡೇಂಜರ್ ಐತ್ರಿ. ಅದು ಮನೆಗೆ ಎಲ್ಲಿ ಬೇಕಲ್ಲಿ ಹಾರಿ ಬಿದ್ದೈತಿ. ಅದಕ್ಕೂ ಎಲ್ಲರೂ ಒಂದೊಂದು ಸಲಹೆ ಕೊಡತ್ತೀರಿ, ಅದು ಮಾಡಿರಿ ಇದು ಮಾಡಿರಿ ಅಂತೇಳಿ. ಅದೇನಾಗುತ್ತೆ ಗೊತ್ತಿಲ್ಲ. ಅದ್ರದ್ದು ಗ್ಯಾರಂಟಿ ಏನು ಮಾಡಲ್ಲ ಅವರು. ಏನೋ ಮಾಡ್ಬೇಕು, ಅದನ್ನ ಇಟ್ಕೋಬೇಕು ಇಲ್ಲ ಕಳಿಸ್ಬೇಕು ಎಂದು. ಈಗ ಬರೀ ತಿಕ್ಕೊಂಬಂದಿ ನೋಡು ಬುಟ್ಟ್ಯಾಗೈತೆ ಅದು. ಬಾಂಡೆ ಬಟ್ಟೆ ಸಂಜೆ ಕೆಲಸ ಕಸ ಅದೆಲ್ಲ ಮುಗಿಸ್ಕೊಂಡು ದೇವ್ರ ಮುಂದೆ ಚಂದ ಮನ್ನಿಟ್ಟು. ಈಗ ಏನಂದ್ರೆ ಯಜಮಾನ್ರು ಒಂದು ಯಾಕೋ ಎಂದೋ ತರದಾರ ಇವತ್ತು ಒಂದು ಬಿಸ್ಕಿಟ್ ಬಂಡ ತಂದಾರೆ, ಪ್ಯಾಕ್ ತಂದಾರ. ಯಾಕಂತ ಗೊತ್ತಿಲ್ಲ, ಮೋಸ್ಟ್ಲಿ ಚೇಂಜ್ ಸಲುವಾಗಿ ಏನಾದ್ರು ಕೊಟ್ಟಿರ್ಬೇಕು ಅವ್ರ ಅಂಗಡಿಯಾರ. ಹಾಗಾಗಿ ಇದನ್ನು ತಂದಾರ. ನಾವೇ ಬಿಡ್ಬೇಕ್ರಿ. ಇದಾನೆಪ್ಪ ಚಹಾ ಕಾಸು ಬಿಡೋಣ. ಹೋಗಿ ಹಾಲು ತರ್ಬ ಪಟ್ಟ ನಾವು ಜಾಣಲ್ಲ ತಲೆ ಬಚ್ಕೊಳಕ್ಕಾಗಲ್ರಿ. ಇವತ್ತಿನ ನೋಡಕ್ಕೆ ಬಾಚ್ಕೊಂಡ್ರೆ ಇವತ್ತು ಕಾಣ್ತೈತಿ. ಅದು ಬಾಚ್ಕೊಂಡಿಲ್ಲ. ಕೂದಲು ನೋಡ್ರಿ ನಾನು ಎಷ್ಟು ಕೂದ್ರು ಬೈತಲ್ಲಿ ಡಗ್ಲಾಗೈತಿ. ಆತ್ರಿ 30 ವರ್ಷ ಸಾಕು. ನಾ ಯಾವಾಗೂ ಕೇರ್ ಮಾಡಿಲ್ಲ. ಇನ್ನೇನು ಕೇರ್ ಮಾಡ್ಬೇಕು. ಒಟ್ಟು ಬಾಚ್ಕೊಳಕ್ಕಾಗಲ್ರಿ. ನಾಳೆ ಮುಂಜಾನೆ ಎದ್ದು ಬಾಚ್ಕೊಂಡ್ರೆ ಆಯ್ತು ಅಂತ ಬಿಟ್ಕೊಂಡೀನಿ. ಇನ್ನೂ ಸ್ವಲ್ಪ ತೊಡಕಕ್ಕೋ ಹೊಕ್ಕಿಲ್ಲಪ್ಪಾಜಿ. ನೀನು ಅವನು ಆಡ್ಕೊಂತ ಕುಂತನ್ರಿ ಅದ್ರ ಜೊತೆ. ಹೊಕ್ಕಿಲ್ಲ ಅಂಗಡಿ ಪಟ್ಟ ಹೋಗಿ. ಈಗ ನಂಗೆ 7 ಆದ್ಮೇಲೆ ಕುಡಿಬಾರ್ದು ಟೀನ. ಇಷ್ಟರೊಳಗೆ ಕುಡಿಬೇಕು. ಅಲ್ಲಿ ನೋಡಿ ಆಟಾಡೋದು. ಬಾಯ್ ಆಗ್ತೈತೆ. ಕ್ಯಾಮ್ರಾನ ನೋಡ್ತೈತೆ ಅದು. ಬೇಗ ಹೋಗಿ ಅಂಗಡಿ ಹೋಗು. ಒಂದೇ ಹಿಂಗೆ ಉದುರ್ತಾರೆ ಕೂದಿ. ಸಾಕು ಅಲ್ಲಪ್ಪಾಜಿ. ಚಲ ವರ್ಷ ಹಂಗಿಗೆ ಪ್ಯಾಂಟಿಗೆ ವರ್ಷ ಹೋಗಿ ತರ್ತೀವಿ. ಚಾದು ಹೋದ್ರೆ ಚಾ ಅಂದ್ರೆ ಕಲಿ ಆಗಲ್ಲ ಅನ್ನೋದು ಬಟ್ಟೆ. ನಮ್ಮ ಮನ್ಯಾಗ ಚಾ ಬಿಸ್ಕಿಟು ಚಾ ಇನ್ನೊಂದು ಎಕ್ಸ್ಟ್ರಾ ತಿನ್ನೋದು ಕುಡಿಯೋದು ಭಾಳ ರೇರ್. ಕಡಿಮೆ ಒಳಗೆ ಕಡಿಮೆ, ವಿರಳದೊಳಗೆ ವಿರಳ ಕಡಿಮೆ. ಅದರದ್ದು ಸಮನಾರ್ಥಕ ಒಂದೇ ಅರ್ಥ ಬರೋ ಅಂತ ಇನ್ನೊಂದು ಪದ ಅಂದ್ರೆ ಶಬ್ದ. ಮುಚ್ಚಬಾಯಿ. ಈಗ ಚಾ ಕುಡಿದು ಬೆಂಡೆಕಾಯಿ ತಗೊಂಬಂದಾರೆ ಯಜಮಾನ್ರು. ಬೆಂಡೆಕಾಯಿ ಗೊಜ್ಜು ಅಥವಾ ಫ್ರೈ 2 ರೌಂಡ್ ಮಾಡಬೇಕು. ಇದನ್ನೇನಾದರೂ ಈಗ ಯೋಚನೆ ಮಾಡ್ಕೊಂಡು ತರಕಾರಿ ಮಾಡ್ಕೊಂಡು ತಿಂದೇ ಇರಲಿಲ್ಲ. ತಿಂಗಳು 2 ತಿಂಗಳು 3 ತಿಂಗಳು ಅಂದ್ರೆ ನಾ ಇದನ್ನ ಒಗೆಯವರೆಗೆ ಹಂಗೆ ಉಳಿತೈತಿ ಬಿಸ್ಕೆಟ್ ಬಂಡಲು. ಈಗ ಹೋಗಿ ತೋರಿಸ್ತಾನೆ ನಿಮ್ಗೆ. ತಂದು 15 ದಿನ ಆಗಿದ್ರು ಅವ್ರು 2 ಬಿಸ್ಕೆಟ್ ಬಂಡಲ್ ತಂದು. ಎಲ್ಲಿ ತಂದು ಹಾಕ್ಯಾರ ಅಲ್ಲೇ ಅದಾವು ಗೋಡಿ ಮೇಲೆ. ಇದ್ಯಾವುದು 50-50 ಇನ್ನೊಂದು ಬಾರ್ಬನ್ ಬಿಸ್ಕೆಟ್ ಅಲ್ಲೇ ಅದಾವು. 15 ದಿವಸ ಅದಾವು ಬಂದು ಹಿಂಗೆ. ಇವರು ಜಗ್ಗ ತಿನ್ನಾರಿ ನಡುವ ಬಾರ್ಬನ್ ಬಿಸ್ಕೆಟ್ ಅವನು. ಈಗ ಬಿಟ್ರ ಯಾಕಂದ್ರೆ ಅದು ಎಕ್ಸ್ಪೈರ್ ಹಾಕಿ ಮಾಡೋರಿ ಅಂತಾರ. ಹಾಕಿ ಮಾಡೋರಿ ನಮ್ಗೇನು ತೊಂದರೆ ಇಲ್ಲ ಅಂತಾರ. ವಿಡಿಯೋ ನೋಡಿ ನಾ ಹೇಳಿನಲ್ಲ ಕೊಡಲ್ ತೋರ್ಲಿ. ಸ್ನೇಹಿತರೆ ನೋಡ್ರಿ, ನನ್ನ ಕಂದಗ ಬೆಂಡೆಕಾಯಿ ಹೆಚ್ಚಪ್ಪ ಅಂತ ಹೇಳಿ 1 ತಾಸು ಆಯ್ತು. ಅವನು ಬಂದು ಹೆಚ್ಚಕತ್ತಿ ಅರ್ಧ ತಾಸು ಆಯ್ತು. ಇನ್ನೂ ಮುಗ್ದಿಲ್ಲ. ಆದರೆ ಇಷ್ಟು ಮಾಡ್ತಾನ ಖುಷಿ. ಅಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಒಂದು ಚಾಕು ತೊಗೊಂಬಂದು ಚಾಕಲ್ಲಿ ಅರ್ಧ ಹೆಚ್ಚಾನ. ಅದು ಲೋಳೆ ಜಾಸ್ತಿ ಅಂಟೈತಲ್ರಿ, ಅದು ಸರಿ ಕಟ್ಟಾಗೋದು ಮಮ್ಮಿ. ಕೊಯ್ಲಿ ಹೆಬ್ಬಟ್ಟು ಕಟ್ಟ ಇದು ಮತ್ತು ಬೀಳ್ತದೆ ಇಳಿಗಿ.
ಹಂಗೆ ನೆಚ್ಚೋದು ಆ ಕಡೆ ಈ ಕಡೆ ಕೈ ಪಪ್ಪ ದೊಡ್ಡ ಗೊತ್ತಾಗುತ್ತಾ ಇದ ಹೆಬ್ಬೆಳ ಹಂಗೆ ಇಡ್ಬೇಡ ಮಿಡ್ಲು ತುದಿಗೆ ಹಿಡ್ಕೊ. ಏನು ಹೇಳತ್ತಿದ್ರಿ, ಚಾಕು ಲೋಳೆ ಜಾಸ್ತಿ ಅಂಟಕತ್ತೈತಿ ಬರಕತ್ತಿಲ್ಲ ನನಗೆ ಅಂಥೇಳಿ ಅರ್ಧ ಹೆಚ್ಚಿ ಅರ್ಧನ ಇಳ್ಗಿ ತರ್ಸಣ್ಣನ್ರಿ. ಇಳ್ಗಿ ತೊಗೊಂಬಂದು ಹೆಚ್ಚಿಗಂತ ಕುಂತಾನ. ಅವ್ನು ಹೆಚ್ಚಾಗಿ ನೋಡಿದ್ದು ನನಗೆ ಹೆದರಿಕೆ ಆಗತೈತಿ ಎಲ್ಲಿ ಬೆಳಿಗ್ಗೆ ಹಾಕೋತಾನ ಅಂತೇಳಿ. ಇದನ್ನು ಹಿಂಗೆ ಟಚ್ ಆಗ್ಬಿಡ್ದ ಅದು ಮಿಡ್ಲ್ ಬೆಂಡೆಕಾಯಿ ಅಷ್ಟೇ ಕಟ್ಟಾಗಬೇಕು ಅದಕ್ಕೆ. ಇದು ದೂರ ಇಡಿ ಸೈಡಿ ಲಾಸ್ಟಿಗೆ ಆಗುತ್ತಾ ಪ್ರೆಸ್ ಮಾಡ ಲಾಸ್ಟಿಗೆ 2 ತುದಿ ಇಡಿ, ಈ ಕಡೆ ತುದಿ ಇಡಿ. ಹಾಂ ಹಾಂ ಹಂಗೆ ಆ ಕಡೆ ಈ ಕಡೆ ಹಿಡಿಬೇಕು, ಮಿಡ್ಲ್ ಕಟ್ ಮಾಡ್ಕೊತ ಹೋಗ್ಬೇಕು. ಹೆಬ್ಬೆಡೆ ತೆಗಿಯೋದನ್ನ ಐತತ ಭಗವಂತ. ಭಗವಂತ ಅಂದೆ ನಾನು, ಬಂದ ಅಲ್ಲಿಲ್ಲ ನೋಡ್ರಿ ಎಷ್ಟು ನೀಟಾಗಿ ಹೆಚ್ಚನ. ನಾವು ಹೆಚ್ಚಾಗಿ ಹೆಚ್ಚನ ಬಂಗಾರ ಜಾಣ ಐತ್ರಿ ಅದು ಬಂಗಾರ. ಅದು ಒಂದು ಮಾತು 10 ಬೇರೆ ಹೇಳ್ಸಂತೈತ್ರಿ, ಪಟ್ಟದ್ದು ಮಾಡಲ್ರಿ. ಮನೋ ಹೊರಗಿನ ಕಸ ಗೌಡ್ಸ ಅನ್ನೆ ಅಂದ್ರೆ ಅದೊಂದು 5 ಬೇರೆ ಹೇಳಿರ್ಬೇಕು ಅವಾಗ ಬರ್ತಾನೆ. ಈ ಬೆಂಡೆಕಾಯ್ದು ಒಂದು 4 ಬೇರೆ ಹೇಳಿದ್ನೇನು. ಈ ಹುಡುಗ ರೇಷನ್ ತಗೊಂಡಿತ್ರಿ ಕಿರಾಣಿನ, ಒಂದಿಷ್ಟು ಹಾಕ್ಯದನ ಒಂದಿಷ್ಟು ಹಂಗೆ ಇಟ್ಕೊಂಡು ಕೂತಾನಿಲ್ಲ. ಒಟ್ಟು ಖಾಲಿ ಇರಲ್ರಿ ಅವ್ರು, ಕೆಲಸನೂ ಮಾಡ್ತಾರೆ, ಹಂಗೆ ಮನಿನೂ ಗಲೀಜು ಮಾಡ್ತಾರೆ, ಜಗಳನ ಆಡ್ತಾರೆ, ಇನ್ನು ಸ್ವಲ್ಪ ಗಬ್ಬು ಮಾಡ್ತಾರೆ, ಮನಿನ ಕೆಲಸನೇ ಮಾಡ್ತಾರೆ. 1-2 ಕೆಲಸನೇ ಹಚ್ತಾರೆ. ಮತ್ತೆ ನಿಮ್ಮ ಮಕ್ಳು ಏನು ಮಾಡ್ತಾರ ಮನ್ಯಾಗ ಅಂತ ಹೇಳಿ ಕಮೆಂಟ್ ಮಾಡಿ. ಹೊಳ 2 ಬೆಂಡೆಕಾಯಿ ಆ ಕಡೆ ಈ ಕಡೆ ಹಚ್ಕೊಂಡು ನಿಂತಂದ್ರೆ ಅದನ್ನ ಆಯ್ತಾನು. ಏನವು 4 ಕಿವಿ ಬಂದವ ನಿನಗೆ, 4 ಕಿವಿ. ಈ ಹುಡುಗ ನೋಡ್ರಿ ಬ್ಯಾಡ ಅಂದ್ರಿ ಒಂದ್ಸಲ ಸಾಕಾಗ್ಬಿಟ್ಟಿದ್ರಿ ನಂಗೆ. ಮಮ್ಮಿ ನನಗೊಬ್ಬಿಡು, ಮಮ್ಮಿ ನಂಗೊಬ್ಬಿಡು, ನಾನು ಮಾಡ್ತೀನಿ ನಂಗೆ ನೋಡಿ ಹೆದರಿಕೆ. ನಾವು ಬರೀ ಒಂದು ಸ್ವಲ್ಪ ಹೊರಗೆ ಅಂಗಡಿ ಹೋಗಿ ಬರೋರಿಗೆ ನಿಲ್ತೀನಿ ಅಲ್ಲಿ. ಇಂಥದ್ದು ಕೆಲಸ ಕೊಡೋದಂದ್ರೆ ಇನ್ನೂ ತ್ರಾಸು ನನಗೆ. ಬ್ಯಾಡ ಅಂದ್ರೆ ಕೇಳೋದಿಲ್ರಿ, ನನಗಚ್ಚ ಹೋಗುತ್ತೆ. ನೀ ಫ್ರೈ ಮಾಡ್ದಂಗಲ್ಲ ಕಂದ, ಬಾ ಬ್ಯಾಡ ಬಾ ನಾ ಮಾಡ್ತೀನಿ ಬಾ. ಹಾಕೋಗ ಕಲಿ ಅವನು ತೊಳೆದು ನಾನೇನು ಮಾಡ್ತಿದ್ದೆ, ಫಸ್ಟ್ ತೊಳ್ಕೊಂಡು ಒಂದು ಅರ್ಬಿ ಹಾಕಿ ನೀರೆಲ್ಲ ಒರೆಸಿ ಕಟ್ ಮಾಡ್ತಿದ್ದೆ. ಇಷ್ಟು ಲೋಳೆ ಹಾಕಿದ್ದಿಲ್ಲ ಅದು. ಇವನು ಡೈರೆಕ್ಟ್ ನೀರಾಗಿಂದ ಎದ್ದು ಸೀದಾ ಕಟ್ ಮಾಡ್ಯಾನ್ರಿ ನೀರು ಜೊತೆಗೆ. ಅದಕ್ಕಂದ್ರೆ ಪಪ್ಪ ಆತ ನೀವು ಅದು ಸೇಮ್ ನೀ ಪಪ್ಪನ ಫಾಲೋ ಮಾಡೋದು ಭಾಳ ಇದ್ದೀರಿ, ಹಾಗಾಗಿ ಅದು ಸ್ವಲ್ಪ ಲೋಳೆ ಜಾಸ್ತಿ ಹಿಡ್ದೈತ್ರಿ. ಏನು ಬೇಡ ಅಷ್ಟೇ ಅಲ್ಲ ಬಾಲೆ ಪಪ್ಪ ಬರೋ ಟೈಮ್ ಮತ್ತು ಬೈತಾನ ಪಟ್ಟನ ಒಗ್ಗರಣೆ ಕೊಡ್ತೀನಿ ಕಂದ. ಹ್ಞೂ ಬಾ ಸಾಕು ಬಾರಪ್ಪ ಚಲ್ಕೊಂತೀನಿ. ಅದು ಏನದು ಆಪ್ರಿ ಮಾಡ್ಕೊಂಡ್ರ ಹೌದು ಪಪ್ಪ ನೋಡಿ ಬಾಡಿ. ಈಗ ನೋಡ್ರಿ ಊಟ ಮಾಡಕತ್ತೀವಿ. ಚಪಾತಿ, ಬೆಂಡೆಕಾಯಿ ಫ್ರೈ, ಮಧ್ಯಾಹ್ನದ ಎಗ್ ರೈಸ್, ಕಡ್ಲೆ ಚಟ್ನಿ, ಮೊಸರು, ಮಜ್ಜಿಗೆ ಅನ್ನದು ವೈಟ್ ರೈಸ್ ರೀ ಇದ್ರಂದು. ಇದು ಮಜ್ಜಿಗೆ, ಮಧ್ಯಾಹ್ನ ಮಜ್ಜಿಗೆ ಉಳಿದೈತಿ. ಇದೈತಿ ಎಗ್ ರೈಸ್ ಉಳಿದೈತಿ, ಇದಿಷ್ಟ ವೈಟ್ ರೈಸ್ ಉಳಿದೈತಿ, ಚಪಾತಿ ಊಟ ಮಾಡಕತ್ತೀವಿ ನೋಡ್ರಿ. ಗಾಳಿ ಇಲ್ಲ ಒಂಚೂರು, ಶೆಕಿ ಅದಕ್ಕೆ ಒಲೆ ಹೆಚ್ಚಿಲ್ರಿ. ಮತ್ತು ನಾ 2-3 ದಿನ ಆಯ್ತು. ಒಟ್ಟು ಗಾಳಿ ಇರೋಲ್ಲ, ಹಗ್ಲಿನ ಹಿಂಗೆ ಕಟ್ಟಿರ್ತೈತಿ, ರಾತ್ರಿನೇ ಇರ್ತೈತಿ ಗಾಳಿ ಇರಲ್ಲ. ಬಟ್ಟೆ ಒಗ್ಯಕ್ಕೆ ಒಲೆ ಅಲ್ಲ, ಮತ್ತೆ ಬಟ್ಟೆ ಒಗ್ಯಕ್ಕೆ ಬಂಡೆ ತಿಕ್ಕಕ್ಕೆ ತೊಯ್ದಿರ್ತಾವೆ ಕೂದಲೆಲ್ಲ ಅಷ್ಟು ಜಳ. ಅಡಿಗೆ ಮಾಡೋ ಬಟ್ರೆ ಹೆಂಗೆ ಮಾಡ್ತಿದ್ದಾರೆ ಹೋಟೆಲ್? ಅವನೇ ಇಷ್ಟು ಅಡುಗೆ ಎಲ್ಲ ಬೇವ್ರ ಮೈಯನ ಇರ್ತೈತೆ ಅನ್ನೋದು, ಬೇವ್ರು ಹಾಕಿಟ್ಟಿರ್ತಾರೆ. ರೈತರದ್ದು ಅವ್ರದ್ದು ಬೆಸ್ಟ್ ಕೆಲಸ ಬಿಡ, ಅವ್ರದ್ದು ಬಿಡ್ರಿ. ಬಿಸಿಲು ಬಿಡ್ತೈತಿ, ಗಾಳಿ ಬಿಡ್ತೈತಿ, ಆರೋಗ್ಯವಾದ ಊಟನ ಅಂತಿರ್ತಾರೆ. ಊಟ ಮಾಡೋದು ಸಾಕು. ನೀವು ನೋಡ್ರಿ ಊಟ ಆತ ಹೊರಗೆ ಗಾಳಿ ಕುಂತಾರ ನಮ್ಮ ಮನೆಯವರು.
ಗಾಳಿ ಕುಂದ್ರಾಗ ಭಾಳ ಇಷ್ಟ ರೀ ಅವ್ರಿಗೆ. ಇಲ್ಲೇ ಕುಂದಿರ್ತೀರಪ್ಪ, ಏ ಇಲ್ಲ ಇಲ್ಲ ವಾಕಿಂಗ್ ಬರ್ತೀರಿಲ್ಲ, ಹೋಗೋಣ್ರಿ ಊಟ ಮಾಡಿ. ಬರ್ತೀವಿ. ಒಂದು 3-4 ಮಂದಿ ಅಷ್ಟೇ ಮಕ್ಕೊಂಡಾರ ನೋಡ್ರಿ. ಈ ಬೇಸಿಗೆ ಎಲ್ಲ ಲೇಟಾಗಿ ಎಲ್ಲರೂ ಮಕ್ಕೊಳ್ಳೋದು. ಮಕ್ಕೊಂಡ್ರೆ ನಿದ್ದೆನೂ ಬರೋಂಗಿಲ್ಲ, ಆ ನಮೂನಿ ಇದು ಕರ್ಸಕ್ಕೆ. ನಮ್ಮಂಥ ದಣ್ಕೊಂಬಂದವ್ರಿಗೆ ನಡೀತೈತಿ ದುಡಿದಾಗೆ, ನಮ್ಮಂತ ಖಾಲಿ ಇರ್ತಾರೆ. ಅದಕ್ಕೆ ಬರೋಂಗಿಲ್ಲ ನಿದ್ದೆ. ಮನುಷ್ಯಗೆ ಎಷ್ಟು ಸುಸ್ತಾದ್ರೂ ನಮ್ಮದ್ರ ನಿದ್ದೆ ಬರ್ತೈತಿ, ಯಾವಾಗಾರ ಅದ್ರ ನಿದ್ದೆ ಬರ್ತೈತಿ. ಓಕೆ, ಅದು ಬೆಳಗ್ಗೆ ಬೇಗನೆ ಹೇಳ್ತಾರೆ, ಹೆಚ್ಚಾಗತ್ತೆ ಗೊತ್ತು ಬ್ಯಾಸಿಗೆ. ಹೆಚ್ಚು ಬೇಗ ಆಗುತ್ತೆ. ನಮ್ಗೆ ಯಾಕಾಗಲ್ಲ 6 ಗಂಟೆ ಆದ್ರೆ ನನಗೆ ಯಾಕೆ? ನಮ್ಮಂತರ ಜವಾಬ್ದಾರಿ ಇದ್ದರಿಗೆ ಎಚ್ಚರಕ್ಕವು. ಹಾಂ, ಕರೆಕ್ಟ್. ಸರಿಯಾಗಿತ್ತು ಕೊಟ್ಟೆ ಏನೋ ಉತ್ತರ. ಗಾಳಿ ಬಿಡ್ತೈತಿ ಈಗ ಸಣ್ಣಗೆ.